ನಮಸ್ಕಾರ ಕರ್ನಾಟಕ. ಮುನಿ 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 ಮನೆ ಮುಂದೆ ಈ ತರ ಪೊರ್ಕೆ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ನಿಂತ್ಕೊಬೇಕು, ನಿಲ್ಲಿಸ್ತೀವಿ. ಕರ್ನಾಟಕದ ಹೆಣ್ಣು ಸಮುದಾಯಕ್ಕೆ ಅವಮಾನ ಮಾಡಿದ ಮುನಿ ಮನೆ ಮುಂದೆ ಈ ತರ ಪೊರ್ಕೆ ಇಟ್ಕೊಂಡು ಈಗ ಯಾರ್ಯಾರು ಬರ್ತೀರಾ ವಾಲಂಟಿಯರ್ಸ್ ಎಲ್ಲರೂ ದಯಮಾಡಿ ಬನ್ನಿ. ಅವನ ಮನೆ ಮುಂದೆ ಹೆಣ್ಮಕ್ಳು, ಯಾಕಂದ್ರೆ ಅವನಿಗೆ ಎಸ್ಪೆಷಲಿ ನಮ್ಮ ಒಕ್ಕಲಿಗರು ಮತ್ತೆ ಶೆಡ್ಯೂಲ್ ಟ್ರೈಬ್ಸ್ ಇಬ್ಬರು ಜಾತಿಯನ್ನ ಅವನು ನಿಂದನೆ ಮಾಡೋದಲ್ದಿರ ಆ ಹೆಣ್ಣು ಮಕ್ಕಳನ್ನ ಮಂಚದ ಮೆಟೀರಿಯಲ್ ಮಾಡಿರೋ ಅವನ ಮನೆ ಮುಂದೆ ಇದೇ ಹೆಣ್ಣು ಮಕ್ಕಳ ಕೈಯಲ್ಲಿ ಇದೇ ತರ ಪೊರ್ಕೆನ ಇಡಿಸಿ ನಾನು ನಿಲ್ಲಿಸ್ತೀನಿ. ಅವನಿಗೆ ಸಿಕ್ಕರೆ ಬಡಿಸ್ತೀವಿ ನಾವು. ಯಾಕಂದ್ರೆ ಅವನು ಸಮುದಾಯಗಳ ಮಧ್ಯೆ ಬೆಂಕಿ ಇಟ್ಟಿರೋ ಒಬ್ಬ ನೀಚ ರಾಜಕಾರಣಿ ಎಲ್ಲ ಅವ್ರಿ. ಅವನು ಒಂದು ಕೆಟ್ಟ ಹುಳು. ಆ ಕೆಟ್ಟ ಹುಳಿಗೆ ಈ ತೆಂಗಿನ ಕಡ್ಡಿ ಪರ್ಕೆನಲ್ಲಿ ಪೂಜೆ ಆಗ್ಬೇಕಾಗಿದೆ. ಅವನು ಜೈಲಿಗೆ ಹೋದ್ರೆ ಅಲ್ಲೂ ಕೂಡ ಪೂಜೆ ಆಗುತ್ತೆ. ಏ ಮುನಿ, ನಿನ್ನ ಅರೆಸ್ಟ್ ಮಾಡಿದ ಮೇಲೆ ಹೊರಗಡೆ ಇದ್ರು ಹೆಣ್ಮಕ್ಳ ಕೈಲಿ ಪೂಜೆ ಆಗುತ್ತೆ, ಒಳಗಡೆ ಹೋದ್ರು ಕೂಡ ನಿನ್ ಪೂಜೆ ಆಗುತ್ತೆ. ನಿನಗೆ ಪೂಜೆ 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 ಪೂಜೆ. ನೀನು ನಿಜವಾಗ್ಲು ಇದರಲ್ಲಿ ಒದೆ ತಿಂದ್ರೇನೆ ಕಣ ನಿನ್ಗೆ ಬುದ್ಧಿ ಬರೋದು. ಇದ್ರಲ್ಲಿ ಒದೆ ಬೀಳ್ತಾವ ನಿನಗೆ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ನಿನ್ ಕಾಲ್ ಕಸ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಮನೆಯಲ್ಲಿ ತಮ್ಮ ಪತ್ನಿ ಇದ್ದಾರೆ, ಮಗಳಿದ್ದಾರೆ, ಇಬ್ಬರು ಹೆಣ್ಮಕ್ಳು ಇರ್ಬೋದು ನಿನಗೆ. ಆದರೂ ನಿನ್ನ ಈ ನೀಚ ಬುದ್ಧಿ ಬಿಟ್ಟಿಲ್ಲ. ಆಮೇಲೆ ಸಮುದಾಯಗಳ ಬಗ್ಗೆ ಮಾಡಕ್ ನೀನ್ ಯಾವನಲ್ಲೇ ಎಲ್ಲೋ ಓಡೋಗಿದ್ಯಾ? ಈಗ ಏನೋ ಪಬ್ಲಿಕ್ ಟಿವಿ ರಂಗಣ್ಣ ಕಳ್ಳಾಟ ಆಡೋ ಮುನಿ, ಕಳ್ಳಾಟ ರಿಯಲ್ ರಂಗಣ್ಣ ಬಡಗ, ರಿಯಲ್ ರಂಗಣ್ಣ ಮಾತಾಡಪ್ಪ ಈಗ.